ಹೆಣ್ಣು ಕರುಗಳ ಪ್ರದರ್ಶನ ಹಾಗೂ ಅಧಿಕ ಹಾಲು ಕರೆಯುವ ರಾಸುಗಳ ಸ್ಪರ್ಧೆಯನ್ನು ಏರ್ಪಾಡು ಮಾಡಿದ್ವಿ. ಈ ಕಾರ್ಯಕ್ರಮಕ್ಕೆ ನಿಕಟಪೂರ್ವ ಸಹಕಾರ ಸಚಿವರು ಮತ್ತು ಶಾಸಕರು ಕೆ ಎನ್ ರಾಜಣ್ಣ ಸಾಹೇಬರು ಬರಬೇಕಾಯಿತು. ಅಧಿಕ ಕಾರ್ಯಗಳ ನಿಮಿತ್ತ ಅವರು ಬರೋಕ್ಕಾಗಿಲ್ಲ. ಅದ್ರ ಜೊತೆಗೆ ಏನು ನಮ್ಮ ವಿಧಾನ ಪರಿಷತ್ ಸದಸ್ಯರು ತುರ್ತಾಗಿ ಒಂದು ಬೆಂಗಳೂರು ಸಭೆ ಇರೋದ್ರಿಂದ ಅವರು ಅನುಪಸ್ಥಿತಿಯಲ್ಲಿ ಕಾರ್ಯಕ್ರಮ ನಡೀತು, ಚೆನ್ನಾಗಿ ಯಶಸ್ವಿನಿ ಆಯಿತು. ಈ ಮಿಶ್ರತಳಿ ಹೆಣ್ಣು ಕರುಗಳ ಪ್ರದರ್ಶನ ಉದ್ದೇಶ ಏನಂತಂದರೆ, ನಾವು ಹೆಣ್ಣು ಕರು ಹುಟ್ಟಿದ ತಕ್ಷಣ ಅದರ ಪೋಷಣೆ ಮತ್ತು ಲಾಲನೆ ಮಾಡ್ತಕ್ಕಂಥದ್ದು ಮತ್ತು ಅದಕ್ಕೆ ಯಾವ ಹಂತದಲ್ಲಿ ಯಾವ ವಯಸ್ಸಲ್ಲಿ ಏನೇನು ಆಹಾರ ಕೊಡಬೇಕು ಅಂತಕ್ಕಂಥ ಒಂದು ಮಾಹಿತಿಯನ್ನು ಎಲ್ಲ ರೈತರು ಏನು ಹಾಲು ಉತ್ಪಾದಕರಿಗೆ ಅದು ಮನವರಿಕೆ ಆದರೆ ಮುಂದಿನ ದಿನಗಳಲ್ಲಿ ಆ ಕರು ಬೆಳವಣಿಗೆಯಲ್ಲಿ 14 ತಿಂಗಳಿಗೆ ಅದು ಫಲಕ್ಕೆ ಬರ್ತಕ್ಕಂಥ ಎಲ್ಲ ಅವಕಾಶಗಳು ಇರ್ತವೆ. ಅದ್ರ ಜೊತೆಗೆ ಆ ಗರ್ಭಾವಸ್ಥೆಯಲ್ಲಿ ಯಾವ ರೀತಿಯಲ್ಲಿ ಸಾಕಬೇಕು ಅಂತಕ್ಕಂಥ ಮಾಹಿತಿಯನ್ನು ಈ ದಿನ ಪಶುಪಾಲನಾ ಇಲಾಖೆ ಅಧಿಕಾರಿಗಳು, ಪಶುವೈದ್ಯರು ಮತ್ತು ನಮ್ಮ ಇಲಾಖೆಯಲ್ಲಿ ಇರ್ತಕ್ಕಂಥ ಪಶುವೈದ್ಯರು ಮತ್ತು ಎಲ್ಲ ಒಂದು ಒಕ್ಕೂಟದ ವ್ಯವಸ್ಥಾಪಕರು, ಕಾರ್ಯದರ್ಶಿಗಳು, ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಹಾಲನ್ನು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮದ ಅಂತಂದರೆ ಅಧಿಕ ಹಾಲು ಕರೆಯುವ ಸ್ಪರ್ಧೆಯಲ್ಲಿ ಯಾವ ರಾಸು ಸಂಜೆ ಮತ್ತು ಬೆಳಗ್ಗೆ ಹೆಚ್ಚು ಹಾಲನ್ನು ಕರೀತಾರೆ ಅವ್ರಿಗೆ ಮೊದಲನೇ ಬಹುಮಾನ 30,000, ಎರಡನೇ ಬಹುಮಾನ 20,000, ಮೂರನೇ ಬಹುಮಾನ 10,000ವನ್ನು ಕೊಡ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದ ಉದ್ದೇಶ. ಅದು ಏನಂತಂದರೆ ಬೇರೆ ಬೇರೆ ಹಾಲು ಉತ್ಪಾದಕರಿಗೆ ಆ ರೀತಿಯಲ್ಲಿ ನಾವು ಮುಂದಿನ ಬಾರಿ ಹೆಚ್ಚು ಹಾಲನ್ನು ಕರೆದು ನಾವು ಆರ್ಥಿಕವಾಗಿ ಸಬಲರಾಗಬೇಕು ಅಂತಕ್ಕಂಥದ್ದು. ನಿನ್ನೆ ತಾನೇ ಯಾವುದೋ ಒಂದು ನಾನು ಇಲ್ಲಿ ಒಂದು ಹಸು ಸಾಕಾಣಿಕೆ ಆಗಿರ್ತಕ್ಕಂಥ ಮಂಜುನಾಥ್ ಅವರ ಫಾರ್ಮ್ಗೆ ವಿಸಿಟ್ ಮಾಡಿದ್ವಿ. ನಾವು 10 ಜನ ಡಾಕ್ಟ್ರುಗಳು ನಮ್ಮೆಲ್ಲ ಮುಖಂಡರ ಜೊತೆಲೆ ಅಲ್ಲಿ ಅವ್ರಿಗೆ ಒಂದು ದಿನಕ್ಕೆ 160-165 ಲೀಟ್ರ್ ಹಾಲನ್ನು ಸಂಘಕ್ಕೆ ಆಗ್ತಕ್ಕಂಥದ್ದು. ಅವ್ರಿಗೆ ಒಂದು ತಿಂಗಳಿಗೆ 1,60,000 ಸಬ್ಸಿಡಿನೂ ಸೇರಿ 1,60,000ಕ್ಕಿಂತ ಹೆಚ್ಚು ಆದಾಯ ಬರ್ತಕ್ಕಂಥದ್ದು. ಅವರು ಸೈಲೇಜ್ ಮೇವನ್ನು ದೊಡ್ಡಬಳ್ಳಾಪುರದಿಂದ ತರಿಸಿ ಬಳಸ್ತಾ ಇದ್ದಾರೆ, ನಮ್ಮ ಕ್ಯಾಟ್ಲ್ ಬೀಡ್ ತೊಗೊತಾ ಇದ್ದಾರೆ, ಸಂಘಕ್ಕೆ ಹಾಲು ಸರಬರಾಜು ಮಾಡ್ತಾವ್ರೆ. ಅವ್ರಿಗೆ ಅದೇ ರೀತಿಯಲ್ಲಿ ಬೇರೆ ಬೇರೆ ರೈತರು ಹೆಚ್ಚು ಹಾಲು ಉತ್ಪಾದನೆಯನ್ನು ಮಾಡಿ ಹಾಲು ಶೇಖರಣೆಯನ್ನು ಮಾಡಿ ಗುಣಮಟ್ಟದ ಹಾಲನ್ನು ಸಂಘಕ್ಕೆ ಸರಬರಾಜು ಮಾಡಿ ಆರ್ಥಿಕವಾಗಿ ಸಬಲರಾಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ತುಮಕೂರು ಹಾಲು ಒಕ್ಕೂಟ ಮತ್ತು ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಇಲಾಖೆ ಜಂಟಿಯಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಕಾರ್ಯಕ್ರಮದಲ್ಲಿ ಹೆಚ್ಚು ರೈತರು ಭಾಗವಹಿಸಿದರು ಮತ್ತು ಹೆಣ್ಣು ಕರುಗಳ ಪ್ರದರ್ಶನವೂ ಚೆನ್ನಾಗಾಯಿತು. ಒಂದು 250ಕ್ಕೂ ಹೆಚ್ಚು ರಾಸುಗಳು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ರು. ಅವರಿಗೆಲ್ಲ ಬಹುಮಾನ ಮತ್ತು ಅವರಿಗೆಲ್ಲ ಕ್ಯಾಟ್ಲ್ ಫೀಡು, ಮಿನರಲ್ ಮಿಕ್ಸರು ಮತ್ತು ಸಮೃದ್ಧಿ ಎಲ್ಲ ಅವ್ರಿಗೆ ಉಚಿತವಾಗಿ ಒಂದು ಬೇಷನ್ನು ಮತ್ತು ಅವರಿಗೆ ಒಂದು ಉಡುಗೊರೆಯಾಗಿ ಒಂದು ವಾಚನ್ನು ಕೊಡ್ತಕ್ಕಂಥದ್ದನ್ನು ಎಲ್ಲ ಬಂದಿರ್ತಕ್ಕಂಥ ರಾಸುಗಳಿಗೆ ಹಾಲು ಕರೆದೆ ಸ್ಪರ್ಧೆಗೆ ಬಂದಿರ್ತಕ್ಕಂಥವ್ರಿಗೆಲ್ಲ ಆ ಬಹುಮಾನವನ್ನು ಈ ದಿನ ವಿತರಣೆ ಮಾಡಿ ಸಮಾರಂಭ ಯಶಸ್ವಿಯಾಗಿ ಮಾಡಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾರೆ. ಸುಮಾರು 18 ಜನಕ್ಕೆ 8,20,000 ರೂಪಾಯಿ ಇವತ್ತು ಚೆಕ್ಕನ್ನು ವಿತರಣೆ ಮಾಡಿದ್ವಿ. ಆಮೇಲೆ ತಾಡಿ ಗ್ರಾಮದ ಒಂದು ಸಂಘಕ್ಕೆ 2,20,000 ರೂಪಾಯಿಯನ್ನು ಕಟ್ಟಡದ ಅನುದಾನವನ್ನು ಅದ್ರ ಜೊತೆಗೆ ಅದನ್ನು ಕೊಟ್ಟಿದ್ವಿ. ಅಲ್ಲಿಗೆ 10 ಲಕ್ಷ ಚಿಲ್ಲರೆ ಇವತ್ತು ಚೆಕ್ಕನ್ನು ಈ ಸಂದರ್ಭದಲ್ಲಿ ವಿತರಣೆ